ದಲಿತ ಕೇರಿಯ ಮೇಲೆ 220 ಕೆವಿ ಹೈ ವೋಲ್ಟೇಜ್ ಪವರ್ ಲೈನ್ ಹಾದು ಹೋಗಿರುವ ಪರಿಣಾಮ ಭಯಭೀತಿಯಲ್ಲಿ ಜೀವನ ನಡೆಸುತ್ತಿರುವ ಕಣವಿಹಳ್ಳಿ ದಲಿತ ಕಾಲೋನಿಯ ನಿವಾಸಿಗಳು. ವೀಕ್ಷಕರು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಣವಿಹಳ್ಳಿ ಗ್ರಾಮದಲ್ಲಿ ಸುಮಾರು 45 ವರ್ಷಗಳ ಹಿಂದೆ ವಿದ್ಯುತ್ ಇಲಾಖೆಯು ನಿರ್ಮಿಸಿದ ಹೈ ವೋಲ್ಟೇಜ್ ಟವರ್ಗಳು ಈಗ ಶಿಥಿಲಗೊಂಡಿವೆ. ಶಿಥಿಲಗೊಂಡ ವಿದ್ಯುತ್ ಟವರ್ಗಳು ಮರು ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಈ ಹಿಂದೆ ಇದ್ದ ಟವರ್ಗಳು ಕೇವಲ 4 ಲೈನ್ಗಳಲ್ಲಿ ಹಾದು ಹೋಗಿತ್ತು. ಈಗ ನಿರ್ಮಾಣಗೊಳ್ಳುತ್ತಿರುವ ಟವರ್ನ ಗಾತ್ರ ದೊಡ್ಡದಾಗಿದ್ದು ಮತ್ತು 6 ಲೈನ್ಗಳು ಏಕಕಾಲಕ್ಕೆ ನಿರ್ಮಾಣವಾಗುತ್ತಿದೆ. ಇದರಿಂದ ಇಲ್ಲಿ ವಾಸ ಮಾಡುತ್ತಿರುವ ಸುಮಾರು 100 ಮನೆಗಳ ದಲಿತ ಕುಟುಂಬಗಳು ಈ ಹಿಂದೆ ವಿದ್ಯುತ್ ಟವರ್ ನಿರ್ಮಾಣದ ಮುಂಚಿತವಾಗಿಯೇ ಹರಪನಹಳ್ಳಿಯ ಪ್ರಥಮ ಶಾಸಕರಾದ ಇಜಾರಿ ತಿರಸಪ್ಪ ಅವರ ಅಧಿಕಾರಾವಧಿಯಲ್ಲಿ ಕಣವಿಹಳ್ಳಿ ಗ್ರಾಮದ ಕಾಲೋನಿಗೆ 1976-77ರ ಆಸುಪಾಸಿನ ಇಸವಿಯಲ್ಲಿ ಸರ್ಕಾರದಿಂದ ಖಾಸಗಿ ಭೂಮಿಯನ್ನು ಖರೀದಿಸಿ ದಲಿತರಿಗೆ ನಿವೇಶನ ಹಂಚಿಕೆ ಮಾಡಿ ಮನೆ ನಿರ್ಮಾಣ ಮಾಡಿಕೊಟ್ಟಿತ್ತು. ತದನಂತರದ ಕಾಲಘಟ್ಟದಲ್ಲಿ ಮುನಿರಾಬಾದ್ನಿಂದ ಹರಿಹರದವರೆಗೆ 220 ಕೆವಿ ಹೈ ವೋಲ್ಟೇಜ್ ಪವರ್ ಲೈನ್ ಕಣವಿಹಳ್ಳಿಯ ದಲಿತ ಕೇರಿಯ ಮೇಲೆ ಹಾದು ಹೋಗಿದ್ದು, ಇದರಿಂದ ಸುಮಾರು ವರ್ಷದಿಂದ ಭಯದಿಂದಲೇ ಜೀವನ ನಡೆಸುತ್ತಾ ಬಂದಿರುವ ದಲಿತ ಕುಟುಂಬಗಳಿಗೆ ಮತ್ತಷ್ಟು ಆಘಾತಕಾರಿ ಎಂಬಂತೆ 4 ಲೈನ್ ಇದ್ದ ವಿದ್ಯುತ್ ಟವರ್ ಲೈನ್ಗಳು ಈಗ ಮತ್ತಷ್ಟು ಹೆಚ್ಚಿಸಲಾಗಿದ್ದು, ಇದನ್ನು ವಿರೋಧಿಸಿ ಪ್ರತಿಭಟಿಸಿದ ಕುಟುಂಬಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಂದ ಕಾಲೋನಿ ನಿವಾಸಿಗಳು ಬೇಸತ್ತಿದ್ದಾರೆ. ಈ ಟವರ್ ನಿರ್ಮಾಣದ ವಿದ್ಯುತ್ ಲೈನ್ ಸಂಪೂರ್ಣ ದಲಿತ ಕಾಲೋನಿಯ ಮೇಲೆ ಹಾದು ಹೋಗಿದ್ದು, ಇದರ ಕಾಲದಲ್ಲಿ ಬೆಂಕಿಯ ಕಿಡಿಗಳು ಮನೆಗಳ ಮೇಲೆ ಬೀಳುತ್ತವೆ. ಅಲ್ಲದೆ ಮನೆಗಳಲ್ಲಿ ಬಲ್ಬ್ಗಳು, ಟಿವಿ ಮುಂತಾದ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಸುಟ್ಟು ಹೋಗುತ್ತವೆ. ರಾತ್ರಿಯೆಲ್ಲ ಲೈನ್ನಲ್ಲಿ ಹರಿದು ಬರುವ ವಿದ್ಯುತ್ ಶಬ್ದಕ್ಕೆ ನಿವಾಸಿಗಳಿಗೆ ನಿದ್ದೆ ಮಾಡುವುದು ಕಷ್ಟವಾಗಿದೆ. ಅಲ್ಲದೆ ಅಪ್ಪಿತಪ್ಪಿ ಈ ಟವರ್ನ ವಿದ್ಯುತ್ ಲೈನ್ ಹರಿದು ಬಿದ್ದರೆ ಇಡೀ ಕಾಲೋನಿಯ ಎಲ್ಲ ಮನೆಗಳು ಮತ್ತು ದಲಿತ ಕುಟುಂಬಗಳು ಸಂಪೂರ್ಣವಾಗಿ ನಾಶವಾಗುವ ಸಂಭವ ಮತ್ತು ಹಾನಿಗೊಳಗಾಗುವ ಸಂದರ್ಭವಿದೆ ಎಂದು ಕಾಲೋನಿ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಹೊಸದಾಗಿ ವಿದ್ಯುತ್ ಟವರ್ಗಳ ನಿರ್ಮಾಣ ಮಾಡುತ್ತಿರುವ ಇಲಾಖೆಯು ಟವರ್ ಅನ್ನು ಮನೆಗಳನ್ನು ಬಿಟ್ಟು ನಿರ್ಮಿಸಿಕೊಂಡು ಹೋಗಬೇಕೆಂದು ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿ ಯಾವುದೇ ಕಾರಣಕ್ಕೂ ಮನೆಗಳ ಮೇಲೆ ವಿದ್ಯುತ್ ಲೈನ್ ಹಾದು ಹೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕಾಲೋನಿಯ ಮನೆಗಳ ಮೇಲೆ ಹಾದು ಹೋಗಿರುವ ಹೈ ವೋಲ್ಟೇಜ್ ಟವರ್ನ ಲೈನ್ಗಳನ್ನು ಸ್ಥಳಾಂತರಿಸಿ ನಿರ್ಮಿಸಿಕೊಳ್ಳುವುದರ ಮೂಲಕ ಮುಂದಾಗುವ ಅಪಾಯ ಮತ್ತು ಅವಘಡವನ್ನು ತಪ್ಪಿಸಲಿ ಎಂದು ಗರುಡ ನ್ಯೂಸ್ ತಂಡವು ಕೂಡ ಅಪೇಕ್ಷಿಸುತ್ತದೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.